ಸಿಪಿಐ ಆನಂದ್ ಅವರು ಕೇವಲ ಪೊಲೀಸ್ ಅಧಿಕಾರಿಯಾಗಿ ಮಾತ್ರವಲ್ಲದೆ ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸುವ ಮೂಲಕ ಮಾನವೀಯ ವ್ಯಕ್ತಿತ್ವದ ಭಾಗವಾಗಿ ಗುರುತಿಸಿಕೊಂಡಿದ್ದಾರೆ. ನಿವೃತ್ತ ನೇತ್ರತಜ್ಞ ಡಾಕ್ಟರ್ ರೇವಣ್ಣ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕು ಚೌಳೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗ್ರಾಮದ ಉಣ್ಣೆ ಕೈಮಗ್ಗ ನೇಕಾರ ಸೊಸೈಟಿ ಹಾಗೂ ಗ್ರಾಮಸ್ಥರಿಂದ ಹಮ್ಮಿಕೊಂಡ ಉಚಿತ ಆರೋಗ್ಯ ಶಿಬಿರ ಹಾಗೂ ನಿವೃತ್ತ ಸಿಪಿಐ ಆನಂದ್ ಅವರಿಗೆ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿವೃತ್ತ ಪೊಲೀಸ್ ಅಧಿಕಾರಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಎಲ್ಲರ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಶಿವಲಿಂಗಪ್ಪ ಮಾತನಾಡಿ, ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಿದ ಇವರ ಸೇವೆ ಯುವ ಅಧಿಕಾರಿಗಳಿಗೆ ಮಾದರಿಯಾಗಿದೆ. ವೃತ್ತಿ ಜೀವನದ ಅಂತ್ಯವಾದರೂ ಸಮಾಜದೊಂದಿಗೆ ಇವರ ಬಾಂಧವ್ಯ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು. ಈ ವೇಳೆ ಗ್ರಾಮದ ಕೆಲವರು ಅಭಿಮಾನವನ್ನ ವ್ಯಕ್ತಪಡಿಸಿ, ನಮ್ಮ ಗ್ರಾಮದ ಹೆಮ್ಮೆಯ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವ ಇವರ ಸೇವೆ ಸದಾ ಸ್ಮರಣೀಯ. ಜನಸ್ನೇಹಿ ಅಧಿಕಾರಿಯಾಗಿ ಅವರು ತೋರಿದ ಬದ್ಧತೆ, ಪ್ರೀತಿ ಮತ್ತು ಮಾನವೀಯತೆ ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದು ಸ್ಮರಿಸಿದರು. ನಿವೃತ್ತ ಸಿಪಿಐ ಆನಂದ್ ಕಾರ್ಯಕ್ರಮ ಉದ್ಘಾಟಿಸುವ ಜೊತೆಗೆ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನನ್ನ ಸೇವಾ ಅವಧಿಯಲ್ಲಿ ಜನರಿಂದ ದೊರೆತ ಸಹಕಾರ, ಪ್ರೀತಿ ಮತ್ತು ವಿಶ್ವಾಸವೇ ನನ್ನ ಈ ಎಲ್ಲ ಕಾರ್ಯ ಯಶಸ್ಸಿನ ಮೂಲ ಆಗಿದೆ. ಈ ಗೌರವ ನಿಮಗೆ ಮತ್ತು ನನಗೆ ಸಹಕರಿಸಿದವರಿಗೆ ಸಲ್ಲುವತಕ್ಕದ್ದು ಎಂದು ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನನ್ನ ಕೃತಜ್ಞತೆ ಎಂದರು. ಇದೇ ವೇಳೆ ಡಾಕ್ಟರ್ ಈರಣ್ಣ, ಲಲಿತಾ ಪ್ರಾಥಮಿಕ ಶಾಲೆಯ ಮುಖ್ಯ ಡಿ ಮಹಲಿಂಗಪ್ಪ, ಶಿಕ್ಷಕರಾದ ರಾಜಣ್ಣ, ಮಂಜಣ್ಣ, ವೀರಭದ್ರಪ್ಪ, ರಮೇಶ್, ಡಾಕ್ಟರ್ ಲೋಕೇಶ್, ಮುಖಂಡರಾದ ದೇವರಾಜ್, ಎಲ್ ಲೋಕೇಶ್, ಚಿಕ್ಕಣ್ಣ, ಮಂಜುನಾಥ್, ಕಲಿವೀರಪ್ಪ, ನಾಗರಾಜ್ ಮಾತನಾಡಿದರು. ವೇದಿಕೆಯಲ್ಲಿ ಚೌಳೂರು ಉಣ್ಣೆ ಕೈಮಗ್ಗ ನೇಕಾರ ಸೊಸೈಟಿಯಿಂದ ವೇದಿಕೆಯಲ್ಲಿ ನಿವೃತ್ತ ಅಧಿಕಾರಿ ಮತ್ತು ಉಚಿತ ವೈದ್ಯಕೀಯ ಸೇವೆ ನೀಡಿದ ವೈದ್ಯಾಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಇದೇ ದಿನ ಬೆಳಗ್ಗೆಯಿಂದ ಸಂಜೆಯ ತನಕ ಸುಮಾರು 150ಕ್ಕೂ ಹೆಚ್ಚು ರೋಗಿಗಳಿಗೆ ನೇತ್ರತಜ್ಞ ಡಾಕ್ಟರ್ ರೇವಣ್ಣ, ಡಾಕ್ಟರ್ ಪೂಜಾ, ಡಾಕ್ಟರ್ ಲವ್ಯ, ಡಾಕ್ಟರ್ ವಸುಂಧರ ಉಚಿತ ಆರೋಗ್ಯ ತಪಾಸಣೆ ನಡೆಸಿದರು. ಇದೇ ವೇಳೆ ಗ್ರಾಮದ ಎಲ್ಲ ವೈದ್ಯಾಧಿಕಾರಿಗಳಿಗೆ ಹಾಗೂ ಶಿಕ್ಷಕ ಲೋಕೇಶ್ ಅವರಿಗೆ ಡಾಕ್ಟರೇಟ್ ಲಭಿಸಿದ ಹಿನ್ನೆಲೆಯಲ್ಲಿ ಅವರಿಗೂ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿಯ ತಾಯಿ ಪುಟ್ಟಮ್ಮ, ಪತ್ನಿ ಕೆಂಚಮ್ಮ ಹಾಗೂ ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಬಸವರಾಜ್, ಕನಕ ಬ್ಯಾಂಕ್ ಅಧ್ಯಕ್ಷ ಎಲ್ ಲೋಕೇಶ್, ಮೆಡಿಕಲ್ ಮಂಜಣ್ಣ, ಕರಿಬಸಪ್ಪ, ಕೆಟಿ ನಿಜಲಿಂಗಪ್ಪ, ರಾಜಣ್ಣ, ಗುತ್ತಿಗೆದಾರ ಚಂದ್ರಣ್ಣ ಹಾಗೂ ಗ್ರಾಮಸ್ಥರು ಇದ್ದರು. ವರದಿ ಮಂಜುನಾಥ್, ಪ್ರಜಾಪವ ಟಿವಿ, ಪರಶುರಾಂಪುರ. ಕೊಡುಸ್ರಿ ಅಂತಕ್ಕಂಥ ಬೇಡಿಕೆಯನ್ನ ಅವರಲ್ಲಿ ಇಟ್ಟಿದ್ದೀವಿ. ಅವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ಮುಖ್ಯಸ್ಥನಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನನ್ನ ಹಳೆಯನವರಂತ ಆನಂದ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರ ತಾಯಿ, ಅವರ ಧರ್ಮಪತ್ನಿ ಹಾಗೂ ಇನ್ನು ಎಲ್ಲ ನಮ್ಮ ಸಮಾಜದ ಬಂಧುಗಳೇ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರೇ, ಕಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಾವು ಆನಂದ್ ಅವರು ಚಿಕ್ಕೂರಿಂದ ಏನು ನಮಗವ್ರಿಗೆ ಹೆಚ್ಚಿಗೆ ವಯಸ್ಸಿನ ಡಿಫ್ರೆನ್ಸ್ ಇಲ್ಲ, 1 ಅಥವಾ 2 ವರ್ಷ ಡಿಫ್ರೆನ್ಸ್ ಅಷ್ಟೇ. ನಮ್ಮನೆ ಹತ್ರ ಆವಾಗ ನಿಮ್ಗೆಲ್ರಿಗೂ ಗೊತ್ತಿದೆ ನಮ್ಮ ಪರಿಸ್ಥಿತಿಗೂ ಅವ್ರ ಪರಿಸ್ಥಿತಿಗೂ ಹೇಗಿತ್ತು ಅಂತೇಳಿ. ನಮ್ಮನೆಯಲ್ಲಿ ಕರೆಂಟ್ ಇತ್ತು, ಅವರ ಮನೆಯಲ್ಲಿ ಕರೆಂಟ್ ಇರಲಿಲ್ಲ. ಆದ್ರಿಂದ ವಿದ್ಯಾಭ್ಯಾಸಕ್ಕೋಸ್ಕರ ರಾತ್ರಿ ಹೊತ್ತು ನಮ್ಮ ಮನೆಯಲ್ಲಿ ಅವರು, ನಾವು ಮತ್ತು ಇನ್ನೂ ಬೇರೆ ಸಮಾಜದ ಎಲ್ಲ ಕೆಲವರು 8 ಜನ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ತದನಂತರ ನಾವೆಲ್ಲ ಹೈಸ್ಕೂಲಲ್ಲಿ ನಮ್ಮ ಜೊತೆಗೆ ಎಲ್ಲ ಓದಕ್ಕೆ ಬರ್ತಾ ಇದ್ರು. ಸೊ ಮುಗಿದ ನಂತರ ನಾವು ನಮ್ಮ ಮುಂದಿನ ವ್ಯಾಸಂಗಕ್ಕೋಸ್ಕರ ಬೇರೆ ಕಡೆ ಹೋಗಿ